ಮಚ್ಚ ಅಂತ ಹೇಳಿ ಕರೆದಿದ್ದಕ್ಕೆ ಒಬ್ಬ ವ್ಯಕ್ತಿಯಲ್ಲಿ ಚಾಕುವಿನಿಂದ ಇರಿದಿರುವಂತಹ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಈತ ಮಚ್ಚ ಅಂತ ಹೇಳಿ ಕರೆದಂತೆ ಈ ಕ್ಷುಲ್ಲಕ ವಿಚಾರಕ್ಕೆ ಚಾಕು ಇರಿದಿದ್ದ ದುಷ್ಕರ್ಮ. ಬೆಂಗಳೂರಿನ ಚಿಕ್ಕಗೊಲ್ಲರಹಟ್ಟಿ ಬಳಿ ಆಗಿರುವಂತಹ ಘಟನೆ ಮಾರ್ಚ್ 14ನೇ ತಾರೀಕು ರಾತ್ರಿ ನಡೆದಿರುವಂತಹ ಕೃತ್ಯ ಇದು. ಕೀರ್ತಿಕುಮಾರ್ ಎಂಬಾತನಿಗೆ ದುರುಳರು ಇರಿದಿದ್ದಾರೆ. ಸುನಿಲ್ ಮತ್ತು ಗಣೇಶ್ ಚಾಕು ಇರಿದಿರೋದು. ಚಾಕುವಿನಿಂದ ಇರಿದು ಹಲ್ಲೆ ಮಾಡಿದ್ದಾರೆ. ಸುನಿಲ್ ಮತ್ತು ಗಣೇಶ್ ಮಾದನಾಯಕನಹಳ್ಳಿ ಪೊಲೀಸರಿಂದ ಈಗಾಗಲೇ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳಾಗಿರುವಂಥ ಸುನಿಲ್ ಮತ್ತು ಗಣೇಶ್ನನ್ನು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೊದಲು ವೈನ್ ಸ್ಟೋರ್ನಲ್ಲಿ ಇವರು ಗಲಾಟೆ ಮಾಡ್ಕೊಂಡಿದ್ದಾರೆ. ಮಧು ಮತ್ತು ಮಹೇಶ್ ಎಂಬುವರ ಮಧ್ಯೆ ಗಲಾಟೆ ಆಗಿತ್ತು. ಸೊ ಗಲಾಟೆ ಮಾಡ್ಕೊಂಡವರಿಬ್ಬರು ಕೂಡ ಕೀರ್ತಿಯ ಸ್ನೇಹಿತರಂತೆ. ಗಲಾಟೆ ರಾಜಿಗಾಗಿ ಒಟ್ಟಿಗೆ ಸೇರ್ಕೊಂಡಿದ್ರು ಇವರೆಲ್ಲರೂ ಕೂಡ. ಭೀಮೇಶ್ ಎಂಬಾತನಿಂದ ಇಬ್ಬರ ಮಧ್ಯೆ ರಾಜಿ ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಯಾಕಂದರೆ ಭೀಮೇಶ್ ಬಳಿ ಕೆಲಸಕ್ಕಿದ್ದು ಈ ಕೀರ್ತಿ, ಮಧು ಮತ್ತು ಮಹೇಶ್. ಸೊ ಆಗ ಬೈಕ್ನಲ್ಲಿ ಬಂದು ನಿಂತ್ಕೊಂಡಿದ್ದಂತಹ ಸುನಿಲ್, ಏನೋ ಗಾಡಿ ನಿಲ್ಲಿಸಿದ್ಯಾ, ನಡೆಯೋ ಮಚ ಅಂಥೇಳಿ ಕರೆದಿದ್ದಂತೆ ಕೀರ್ತಿಗೆ ಹೇಳಿದ್ನಂತೆ. ಸೊ ನನ್ನನ್ನು ಮಚ ಅಂಥೇಳಿ ಕರಿತೀಯಾ ಅಂಥೇಳಿ ಸುನಿಲ್ ಆವಾಜ್ ಹಾಕಿದ್ದಾನೆ. ಸೊ ಆಗ ಮನೆಗೆ ತೆರಳಿ ಬಾಮೆದ ಗಣೇಶ್ನನ್ನು ಕರ್ಕೊಂಡು ಬಂದು ಕೀರ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಿರುವಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ.